ಸಿಎಂ ಸಿದ್ದರಾಮಯ್ಯ 4ನೇ ಬಾರಿಗೆ ಕೆಆರ್ಎಸ್ ಜಲಾಶಯದಲ್ಲಿ ಕಾವೇರಿ ನದಿಗೆ ಬಾಗಿನ ಅರ್ಪಿಸಿದ್ದಾರೆ. ಈ ಮೂಲಕ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ ತಿಂಗಳಿನಲ್ಲೇ ಕಾವೇರಿ ನದಿಗೆ ಬಾಗಿನ ಅರ್ಪಿಸಿದ ಮೊದಲ ಮುಖ್ಯಮಂತ್ರಿ ಎನ್ನುವ ದಾಖಲೆ ಬರೆದಿದ್ದಾರೆ. 93 ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಜೂನ್ನಲ್ಲಿ ಕೆಆರ್ಎಸ್ ಭರ್ತಿಯಾಗಿದೆ. ಬಳಿಕ ಕಾವೇರಿ ಮಾತೆಗೆ ಸಿಎಂ, ಡಿಸಿಎಂ ಹಾಗೂ ಸಚಿವರು ಪೂಜೆ ಸಲ್ಲಿಸಿದ್ರು. ರಾಜ್ಯವನ್ನ ಸುಭಿಕ್ಷವಾಗಿಡುವಂತೆ ಪ್ರಾರ್ಥಿಸಿದ್ರು. ಬಾಗಿನ ಅರ್ಪಿಸಿದ ಬಳಿಕ ಮಾತನಾಡಿದ ಸಿಎಂ, ವಿಪಕ್ಷದವರು ಕಾಂಗ್ರೆಸ್ ಬಂದ್ರೆ ಬರ ಬರುತ್ತೆ ಅಂತಿದ್ರು. ವಿರೋಧ ಪಕ್ಷದವರು ಎಂಥ ಮೂರ್ಖರು, ಮೂಢಾತ್ಮರು ಇರಬೇಕು ಅಂತ ವಾಗ್ದಾಳಿ ನಡೆಸಿದ್ರು. ಏನು ವಿರೋಧ ಪಕ್ಷದವರು ಬೊಬ್ಬೆ ಹೊಡೆಯಕ್ಕೆ ಶುರು ಮಾಡಿದ್ರು. ಏನಂತ ಅಂತಂದ್ರೆ ಸಿದ್ದರಾಮಯ್ಯನವರ ಕಾಲ್ಗುಣ ಚೆನ್ನಾಗಿಲ್ಲ, ಪ್ರಕೃತಿಗೆ ವಿರುದ್ಧವಾಗಿ ಏನು ನಡೀಲಿಕ್ಕೆ ಸಾಧ್ಯನೇ ಇಲ್ವಲ್ಲಪ್ಪ. ಅವ್ರು ಎಂತ ಮೂರ್ಖರು ಇರಬೇಕು, ವಿರೋಧ ಪಕ್ಷದವರು ಎಂತ ಮೂಢಾತ್ಮರು ಇರಬೇಕು ಅವರು. ರಾಜ್ಯದಲ್ಲಿ ಪ್ರತಿ ವರ್ಷ 10 ಲಕ್ಷಕ್ಕೂ ಹೆಚ್ಚು ಜನರಲ್ಲಿ ಹೃದ್ರೋಗ ಸಮಸ್ಯೆ ಕಾಣಿಸಿಕೊಳ್ತಿದೆ. ಅದರಲ್ಲೂ ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿ ಭೇಟಿ ನೀಡುವ ಜಯದೇವ ಆಸ್ಪತ್ರೆಗೆ ತಪಾಸಣೆಗೆಂದು ಬರುವವರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ದ್ವಿಗುಣವಾಗ್ತಿದೆ. 2020ರಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ 3,91,587 ಹೊರ ರೋಗಿಗಳು ತಪಾಸಣೆಗೊಳಗಾಗಿದ್ದಾರೆ. 2024ರಲ್ಲಿ ಈ ಸಂಖ್ಯೆ 8 ಲಕ್ಷ ಮೀರಿದೆ. 2024ರಲ್ಲಿ ಬರೋಬ್ಬರಿ 8,21,224 ಮಂದಿ ತಪಾಸಣೆಗೊಳಗಾಗಿದ್ದಾರೆ. 2020ರಲ್ಲಿ ಜಯದೇವ ಆಸ್ಪತ್ರೆಯಲ್ಲಿ 9,082 ಜನರಿಗೆ ಸ್ಟಂಟ್ ಅಳವಡಿಸಲಾಗಿದೆ. 2024ರಲ್ಲಿ ಬರೋಬ್ಬರಿ 18,957 ಜನರಿಗೆ ಸ್ಟಂಟ್ ಅಳವಡಿಕೆ ಮಾಡಲಾಗಿದೆ. 2020ರಲ್ಲಿ 1,927 ಹೃದ್ರೋಗಿಗಳಿಗೆ ಜಯದೇವ ವೈದ್ಯರು ಸರ್ಜರಿ ಮಾಡಿದ್ರೆ 2024ರಲ್ಲಿ 4,922 ಹೃದ್ರೋಗಿಗಳಿಗೆ ಸರ್ಜರಿ ಮಾಡಲಾಗಿದೆ. 2020ರಲ್ಲಿ 798 ಹೃದ್ರೋಗಿಗಳಿಗೆ ಬೈಪಾಸ್ ಸರ್ಜರಿ ಮಾಡಲಾಗಿದ್ರೆ 2024ರಲ್ಲಿ 1,870 ಹೃದ್ರೋಗಿಗಳಿಗೆ ಬೈಪಾಸ್ ಸರ್ಜರಿ ಮಾಡಲಾಗಿದೆ. ಸ್ಟೆಮಿ ಯೋಜನೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಸಹಯೋಗದಡಿ ಹೃದಯಾಘಾತದಿಂದ ಆಗುವ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡುವ ಸಲುವಾಗಿ ಆರಂಭವಾದ ಯೋಜನೆ. ರೋಗಿಗಳು ಎದೆನೋವು ಅಂತ ಆಸ್ಪತ್ರೆಗೆ ಬಂದಾಗ ಅವರಿಗೆ ಮೊದಲು ಇಸಿಜಿ ಮಾಡಿ ಆ ಮಾಹಿತಿಯನ್ನ ಜಯದೇವ ಹೃದ್ರೋಗ ಹಬ್ಗೆ ರವಾನಿಸಲಾಗುತ್ತೆ. ಜಯದೇವ ಹಬ್ನ ನುರಿತ ವೈದ್ಯರು ಕಾಯಿಲೆ ಗುರುತಿಸಿ ಚಿಕಿತ್ಸೆ ಕುರಿತು ತಾಲೂಕು ವೈದ್ಯರಿಗೆ ಮಾಹಿತಿ ರವಾನಿಸ್ತಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗೆ ಹೃದ್ರೋಗ ಆಸ್ಪತ್ರೆಗೆ ರೋಗಿಯನ್ನ ಶಿಫ್ಟ್ ಮಾಡಲಾಗುತ್ತೆ. ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಸ್ಟೆಮಿ ಯೋಜನೆಯನ್ನ ಸಕ್ರಿಯವಾಗಿ ಜಾರಿ ಮಾಡಿದ್ರೆ ಹೃದಯಾಘಾತದ ಪ್ರಮಾಣ ಕಡಿಮೆ ಮಾಡಬಹುದು ಅಂತ ತಜ್ಞರು ಹೇಳಿದ್ದಾರೆ. ರಾಜ್ಯದ ಹಲವು ತಾಲೂಕು ಕೇಂದ್ರಗಳಲ್ಲಿ ಸ್ಟೆಮಿ ಯೋಜನೆ ಇಲ್ಲದಿರುವ ಬಗ್ಗೆ TV9 ವರದಿ ಮಾಡಿದ ಬಳಿಕ ರಾಜ್ಯ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ರಾಜ್ಯದ ಎಲ್ಲಾ ತಾಲೂಕುಗಳಿಗೂ ಸ್ಟೆಮಿ ಯೋಜನೆಯನ್ನ ವಿಸ್ತರಣೆ ಮಾಡಿದೆ. ರಾಜ್ಯದಲ್ಲಿ 147 ಅಲ್ಲಿ 86 ಅಲ್ಲಿ ಇದೆ ತಾಲೂಕುಗಳಲ್ಲಿ. ಈ ವರ್ಷ ಎಲ್ಲ ತಾಲೂಕುಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೇವೆ. ಹಾಸನ ಜಿಲ್ಲೆನಲ್ಲಿ 3 ತಾಲೂಕುಗಳಲ್ಲಿ ಈಗಾಗಲೇ ರನ್ನಿಂಗ್ ಇದೆ. ಉಳಿಕೆ ತಾಲೂಕಿಗೆ ಇಡೀ ರಾಜ್ಯಕ್ಕೆ ಏನು ಎಕ್ಸ್ಪ್ಯಾಂಡ್ ಮಾಡ್ತೇವೆ ಇದರಲ್ಲಿ ಸಹ ಮಾಡ್ತೇವೆ. ದಸರಾ ವೇಳೆಗೆ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರ ಬಂಡೆ ರೀತಿ 5 ವರ್ಷ ಇರುತ್ತೆ. ನಾನು ಡಿಸಿಎಂ ಡಿಕೆ ಶಿವಕುಮಾರ್ ಚೆನ್ನಾಗಿಯೇ ಇದ್ದೇವೆ ಎಂದು ಡಿಕೆ ಶಿವಕುಮಾರ್ ಕೈ ಎತ್ತಿ ತೋರಿಸಿದ್ದಾರೆ. ಈ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಗುಳ್ನಕ್ಕಿದ್ದಾರೆ. ನೋಡಪ್ಪ, ಈ ಸರ್ಕಾರ 5 ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ. ನಾವಿಬ್ರು ಚೆನ್ನಾಗಿದ್ದೀವಲ್ವಾ? ನೋಡಪ್ಪ, ಯಾರು ಹೇಳಿದ್ರು ನಾವು ಕೇಳಲ್ಲ. ಉತ್ತರ ಪ್ರದೇಶದ ಬಾಗಪತ್ ದರೋಡೆ ಮತ್ತು ಕೊಲೆ ಪ್ರಕರಣದ ಆರೋಪಿ ಸಂದೀಪ್ ಲೋಹರ್ನನ್ನ ಎನ್ಕೌಂಟರ್ ಮಾಡಲಾಗಿದೆ. ಸಂದೀಪ್ ವಿರುದ್ಧ 4 ರಾಜ್ಯಗಳಲ್ಲಿ 16 ಪ್ರಕರಣಗಳಿದ್ವು. ಉತ್ತರ ಪ್ರದೇಶ ಪೊಲೀಸರು ಸಂದೀಪ್ ಸುಳಿವು ನೀಡಿದವರಿಗೆ 1 ಲಕ್ಷ ಬಹುಮಾನ ಘೋಷಿಸಿದ್ರು. ಉತ್ತರ ಪ್ರದೇಶದ ಎಸ್ಟಿಎಫ್ ಪೊಲೀಸರ ಕಾರ್ಯಾಚರಣೆ ವೇಳೆ ಎನ್ಕೌಂಟರ್ ನಡೆದಿದೆ.